हरिः ओम् सहना भवतो सहनौ भुनक्तो सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथस्य शिष्यं श्रीशङ्कराचार्यमथस्य पद्मपादं च हस्तामलकं च शिष्यं तं तोटकं वार्तिककारमन्यान् अस्मद्गुरून् सन्ततमानतोऽस्मि शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम् सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः सप्रणामं हार्दं स्वागतं व्याहरामि। श्री श्री सच्चिदानंदेन्द्र सरस्वती स्वामिपादानां कर्तृकत्वेन प्रसिद्धासु कृतिषु विशुद्ध वेदांत परिभाषा नाम्नी देवभाषायाः कृतिः इदानीं विचार्यते। अग्रे तावत् श्री श्री स्वामिचरणानां प्रशस्ति श्लोकमेकं पठित्वा अनुग्रहं च प्राप्य प्रकृतं ग्रन्थभागं यथा स्वामिपादानुग्रहं विचारयामः। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीं इन्द्रसमानतेजम्। ॐ कषायरहितं काषायवासं स्वरूपनिष्ठं परिपूर्णबोधं वन्दे निशं सच्चिदानन्दरूपं सरस्वतीं इन्द्रसमानतेजम्। ॐ ब्रह्मनिष्ठाय विद्महे संयमेन्द्राय धीमहि तन्नः सच्चिदानन्दः प्रचोदयात्। अथ श्री श्री सच्चिदानंदेन्द्र सरस्वती स्वामिपादैः प्रणीता विशुद्ध वेदांत परिभाषा। ओम अवाच्यमप्रमेयं च कार्यकारणवर्जितं निष्क्रियं निष्कलं शान्तम् आत्मानमनुसन्दधे पदवाक्य प्रमाण ज्ञान संप्रदाय विदो गुरून् नत्वा विशुद्ध वेदांत परिभाषा प्रकाश्यते। इदानीं तृतीयः विषयः जीवेश्वर विभाग व्यवहारः इति तृतीयः विषयः अस्मिन् ग्रन्थे। जीवेश्वर विभाग व्यवहारः पश्यामः। ಜೀವೇಶ್ವರ ವಿಭಾಗ ವ್ಯವಹಾರ. ಜೀವ ಮತ್ತು ಈಶ್ವರ
ಇವರುಗಳ ವಿಭಾಗವನ್ನು ಮಾಡಿಕೊಂಡು ಏನು ಮಾಡ್ತಾ ಇದ್ದೇವೆ? ಎಲ್ಲ ವ್ಯವಹಾರಗಳನ್ನು ಕೂಡ ಮಾಡ್ತಾ ಇದೆ. ಎಲ್ಲ ವ್ಯವಹಾರಗಳು ಕೂಡ ಈ ವಿಭಾಗದ ಮೂಲಕದಿಂದಲೇ ಆಗ್ತಾ ಇದೆ. ಜೀವ, ನಾನು, ಈಶ್ವರ, ನಿಯಾಮಕ, ಹೀಗೆ ವಿಭಾಗ ಮಾಡಿಕೊಂಡು ಎಲ್ಲ ವ್ಯವಹಾರಗಳು ಸಾಗುತ್ತಿವೆ ಅಂತಕ್ಕಂಥ ಇದು ನಾವು ಹೇಗೆ ತಿಳ್ಕೊಳ್ಬೇಕಿನ್ನ? ಇನ್ನು ಆತ್ಮೈಕತ್ವವನ್ನು ಪ್ರತಿಪಾದನೆ ಮಾಡ್ತಾ ಇದ್ದಾರೆ, ಮತ್ತೆ ಜೀವೇಶ್ವರ ವಿಭಾಗವನ್ನು ಕೂಡ ಹೇಳ್ತಾ ಇದ್ದಾರೆ. ಅಂದರೆ ಇದನ್ನು ತಾತ್ಪರ್ಯದಿಂದ ಹೇಗೆ ತಿಳ್ಕೊಳ್ಬೇಕು ಅಂತಕ್ಕಂಥ ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಸ್ವಾಮಿಪಾದರವರು. ಏನು ಹೇಳಿದರು ನೋಡಿ, ಈ ಬ್ರಹ್ಮ ಅಂತಕ್ಕಂಥದ್ದು, ಈಶ್ವರ ಅಂತಕ್ಕಂಥದ್ದು ಹೇಗಿದೆ? ಅದು ನಿರಸ್ತ ಸಮಸ್ತ ವಿಶೇಷಂ ಬ್ರಹ್ಮ, ಅಥವಾ ನಿರಸ್ತ ಸಮಸ್ತ ವಿಶೇಷ ಆತ್ಮ. ಎರಡು ಒಂದೇ, ಆತ್ಮ ಬ್ರಹ್ಮ ಎರಡು ಒಂದು, ಆತ್ಮಾಂಶ ಬ್ರಹ್ಮ. ಇದು ಅಂದರೆ ಯಾವ ವಿಶೇಷಣಗಳಿಗೂ ಕೂಡ ಒಳಪಡದ ಮತ್ತೆ ಕಟ್ಟು ಬಿದ್ದಿರದ ತತ್ವವೇ ಬ್ರಹ್ಮ. ಇಂತಹ ಯಾವ ವಿಷಯಗಳಿಗೂ ಕೂಡ ಸಂಬಂಧವೇ ಇಲ್ಲದ, ಒಳಪಟ್ಟಿರದ, ಕಟ್ಟು ಬಿದ್ದಿಲ್ಲದ ಬ್ರಹ್ಮದಲ್ಲಿ ಏನು ಮಾಡಿದ್ದೇವೆ ನಾವು? ಈ ಒಂದು ನಾನು ಮಾಡ್ತಾ ಇದ್ದೇನೆ, ನಾನು ಅನುಭವಿಸುತ್ತಾ ಇದ್ದೇನೆ, ನಾನು ಎಂಬ ಪ್ರತ್ಯೇಕ ಅರಿವಿಗೆ ವಿಷಯನಾಗಿದ್ದೇನೆ ಮತ್ತು ಸಾಕ್ಷಿಯಾಗಿದ್ದೇನೆ. ಹೀಗೆ ಎಲ್ಲ ಈ ಒಂದು ಸಂಬಂಧವನ್ನು ಇಟ್ಟುಕೊಂಡು ಎಲ್ಲ ವ್ಯವಹಾರವನ್ನು ಕೂಡ ಮಾಡ್ತಾ ಇದ್ದೇವೆ. ಕರ್ತೃತ್ವ ಭೋಕ್ತೃತ್ವವನ್ನು ಹಾಕಿಕೊಂಡು ಆರೋಪಣೆ ಮಾಡ್ತಾ ವ್ಯವಹಾರವನ್ನು ಮಾಡ್ತಾ ಇದ್ದೇವೆ. ಇಂತಹ ಇಂತಹ ವ್ಯವಹಾರ ಇದೆಯಲ್ಲ, ಈ ವ್ಯವಹಾರ ಹೇಗೆ? ಬ್ರಹ್ಮ ನೋಡಿದ್ರೆ ಯಾವ ವಿಶೇಷವೂ ಇಲ್ಲ, ಇಲ್ಲಿ ಎಲ್ಲ ವ್ಯವಹಾರವನ್ನು ಹಾಕ್ಕೊಂಡು ನಾವು ಎಲ್ಲ ವಿಶೇಷವನ್ನು ಹಾಕ್ಕೊಂಡು ವ್ಯವಹಾರವನ್ನು ಮಾಡ್ತಾ ಇದ್ದೇವೆ. ಯಾತಕ್ಕೆ ಅಂತಂದರೆ ಒಂದು ಮಾತು ಬರೆದಿದ್ದಾರೆ, ನೈಸರ್ಗಿಕ ಅವಿದ್ಯಾವಶಾತ್. ಇದು ಅವಿದ್ಯೆಯ ವಶದಿಂದ. ಅವಿದ್ಯಾವಶ ಯಾವುದದು? ಈ ಒಂದು ವಿಂಗಡಣೆ ಅಂತಕ್ಕಂಥದ್ದು ನಾವು ಮಾಡಿಕೊಂಡಿಲ್ಲ. ಇದಕ್ಕೆ ವಿವೇಕ ಅಂತ ಹೆಸರು. ಯಾವುದು ವಿವೇಕ? ಇಲ್ಲಿ ಪ್ರಕೃತ ಈ ಒಂದು ಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಜೀವೇಶ್ವರ ವಿವೇಕ. ಈ ಜೀವೇಶ್ವರ ವಿವೇಕ ಅಂತಕ್ಕಂಥದ್ದನ್ನು ನಾವು ವಿಂಗಡಣೆ ಮಾಡಿಕೊಂಡಿಲ್ಲ. ಏನು ಇದರ ಸ್ವರೂಪ ಏನು, ಅದರ ಸ್ವರೂಪ ಏನು, ಒಂದನ್ನೊಂದು ಆರೋಪಿಸಿ, ಒಂದರೊಳಗೊಂದನ್ನು ಆರೋಪಿಸಿ ನಾವು ವ್ಯವಹಾರ ಮಾಡ್ತಾ ಇದ್ದೇವಲ್ಲ, ಇದು ಸಾಧ್ಯವಾ? ಇದು ಯಾತಕ್ಕೆ? ಇದು ಅವಿದ್ಯಾವಶದಿಂದ, ಅವಿವೇಕದಿಂದ. ವಿವೇಕ ಮಾಡಿಕೊಳ್ಳಿಲ್ಲ, ಅವಿದ್ಯೆ ಉಂಟಾಯಿತು. ಅವಿದ್ಯೆಯಿಂದ ಎಲ್ಲ ಅನರ್ಥಗಳು ಕೂಡ ಬಂತು. ಅನರ್ಥ ಅನ್ನೋದಕ್ಕಿಂತ ಎಲ್ಲ ಫಲಗಳು, ಅವಿದ್ಯಾ ಫಲ ಇವೆಲ್ಲ ಯಾವುದು? ಪ್ರಪಂಚ, ಸಂಸಾರ, ಕರ್ತೃತ್ವ, ಭೋಕ್ತೃತ್ವ ಎಲ್ಲವೂ ಕೂಡ ಇವು ಫಲ, ಅವಿದ್ಯೆ ಫಲ. ವಿವೇಕಾಭಾವದಿಂದ ಅವಿದ್ಯೆಯಿಂದ ಏನಾಗಿದೆ? ನಿಜ ಯಾವುದು, ಭ್ರಮೆ ಯಾವುದು ಅಂತಕ್ಕಂಥದ್ದು ಆ ವಿಂಗಡಿಸಿ ತಿಳಿದುಕೊಳ್ಳುವ ಸಾಮರ್ಥ್ಯ ಹೋಯಿತು. ಎರಡನ್ನು ಬೆರೆಸ್ಕೊಂಡು ಬಿಟ್ಟ ವ್ಯವಹಾರ ಮಾಡ್ತಾ ಇದ್ದಾನೆ. ಅಲ್ಲಿಗೇನಾಯಿತು? ಮೂರಕ್ಕೂ ಮೂರಕ್ಕೂ ಮೂಲ ಯಾವುದು ಅಂತಂದರೆ ಅವಿವೇಕದಿಂದ ಅವಿದ್ಯೆಯಿಂದ ಸತ್ಯಾನೃತ ಮಿಥುನೀಕರಣ, ಆ ಮಿಥುನೀಕರಣದಿಂದ ಎಲ್ಲ ವ್ಯವಹಾರ. ಇದು ಏನು? ಈ ಒಂದು ಕ್ರಮ ಇದು. ಇಷ್ಟೇ ಹೊರತು ಇದಕ್ಕಿಂತ ಬೇರೆಯಾದ ಇನ್ನೊಂದು ಕ್ರಮ ಇಲ್ಲ. ಮತ್ತೆ ಈ ಅವಿದ್ಯೆ ಅಂತ ಇದೆಯಲ್ಲ, ಯಾವುದು? ಈ ಅವಿವೇಕದಿಂದ ಅವಿದ್ಯೆ ಆಯಿತು. ಅವಿದ್ಯೆ ಅಂತಕ್ಕಂಥದ್ದು ಅದಕ್ಕೆ ಪರ್ಯಾಯವಾಗಿ ಬಂದಿರತಕ್ಕಂಥದ್ದೇ ಅಧ್ಯಾಸ ಅಂತಕ್ಕಂಥದ್ದು.
ಅಷ್ಟೇ ಹೊರತು ಏನಲ್ಲ. ಅವಿವೇಕದಿಂದ ಅವಿದ್ಯೆ ಆಯಿತು. ಆ ಅವಿದ್ಯೆಯ ಕಾರಣದಿಂದ ಏನಾಯಿತು? ಅಧ್ಯಾಸವನ್ನು ಮಾಡಿಕೊಂಡ. ಆಮೇಲಿಂದ ಮುಂದಿಲ್ದೆಲ್ಲ ಯಥಾ ಪ್ರಕಾರ ಸತ್ಯಾನ್ಯತೆ, ಮಿಥುನೀಕರಣ ಮತ್ತು ವ್ಯವಹಾರ. ಹೀಗಲ್ಲ. ಏನು? ಅವಿದ್ಯಾ ಮತ್ತು ಅಧ್ಯಾಸ ಎರಡೂ ಕೂಡ ಎರಡನ್ನೂ ಕೂಡ ಪರ್ಯಾಯವಾಗಿ ಹೇಳಿ, ಅವಿವೇಕದಿಂದ ಅಧ್ಯಾಸ, ಅಧ್ಯಾಸದಿಂದ ಮಿಥುನೀಕರಣ, ಮಿಥುನೀಕರಣದಿಂದ ವ್ಯವಹಾರ ಆಯಿತು. ಇದಕ್ಕೆ ಏನು ಬೆಂಬಲ, ಏನು ಪ್ರಮಾಣ, ಏನು ಅಂತಕ್ಕಂಥದ್ದು ನೆನ್ನೆ ಇಷ್ಟನ್ನು ವಿಚಾರ ಮಾಡಿತ್ತು. ಇವತ್ತು ಸ್ವಾಮಿಪಾದರವರು ನೋಡಿ, ಇದನ್ನು ನಾನು ಹೇಳ್ತಾ ಇಲ್ಲ. ಏನು? ಈ ಅವಿದ್ಯೆ ಅಂತಕ್ಕಂಥದ್ದು ಅಧ್ಯಾಸಕ್ಕೂ ಕಾರಣವಾಗಿರ್ತಕ್ಕಂಥದ್ದು. ಇಲ್ಲಿ ಅವಿದ್ಯೆ ಅಧ್ಯಾಸ ಎರಡೂ ಒಂದೇ ಅಂತ ಕರೆದಿರ್ತಕ್ಕಂಥದ್ದು ಯಾವುದು ಗೊತ್ತೇನು? ಈ ಕಾರಣವಾದ ಅವಿದ್ಯೆ ಅಲ್ಲ. ಯಾವುದಿದು? ಅಧ್ಯಾಸ ಎಂಬತಕ್ಕಂತಹ ಕಾರ್ಯವಿದ್ಯೆ. ಇದನ್ನೇ ಇನ್ನೊಂದು ಹೆಸರಿನಿಂದ ಕರೆದಿದ್ದಾರೆ. ಹೇಗದು? ತೂಲಾವಿದ್ಯಾ ಅಂತಕ್ಕಂಥದ್ದು. ಈ ತೂಲಾವಿದ್ಯಾ, ಕಾರ್ಯವಿದ್ಯಾ ಎಲ್ಲ ಒಂದೇ. ಇದು ಮತ್ತು ಅಧ್ಯಾಸ ಎರಡನ್ನೂ ಕೂಡ ಹೇಳಿದ್ದಾರೆ ಏನು? ಒಂದೇ ಎಂಬುದಾಗಿ ಅಷ್ಟೇ ಹೊರತು ಅವಿದ್ಯೆ ಅಂದರೆ ಈ ಮೂಲ ಕಾರಣ ಇದೆಯಲ್ಲ ಅದನ್ನಲ್ಲ ಅಂತ ಹೇಳಿದ್ದಾರೆ. ಅದು ದೊಡ್ಡ ಚರ್ಚೆ, ಅದು ಸರಿಯಲ್ಲ ಅಂತ. ಇಲ್ಲಿ ಪ್ರಕೃತ ಇವತ್ತಿನ ಭಾಗದಲ್ಲಿ ನೋಡಿ, ಇದು ಯಾವುದು? ಈ ಅಧ್ಯಾಸ ಮತ್ತು ಅವಿದ್ಯೆ ಎರಡೂ ಕೂಡ ಈ ಪರ್ಯಾಯವಾಗಿ ಬಂದಿದೆ ಭಾಷ್ಯದಲ್ಲಿ. ಮತ್ತೆ ಏನಾಗಿ ಬಂದಿಲ್ಲ? ಕಾರ್ಯಕಾರಣ ರೂಪದಿಂದ ಬಂದಿಲ್ಲ. ಸ್ಥೂಲಾವಿದ್ಯಾ ಕಾರ್ಯ ಮತ್ತು ಆ ಮೂಲಾವಿದ್ಯಾ ಅಂತಕ್ಕಂಥದ್ದು ಕಾರಣ. ಹಾಗೆ ಹೇಳುವುದಕ್ಕೆ ಬಂದಿಲ್ಲ ಎಂಬುದಾಗಿ ಅದಕ್ಕೆ ಪೂರಕವಾಗಿರತಕ್ಕಂಥ ಭಾಷ್ಯ ಭಾಗವನ್ನು ಇಲ್ಲಿ ಉದ್ಧಾರ ಮಾಡ್ತಾ ಇದ್ದಾರೆ ಸ್ವಾಮಿಪಾದವರು. ಇಲ್ಲಿ ಏನು ಜೀವೇಶ್ವರ ವಿಭಾಗ ವ್ಯವಹಾರ ಇದು ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಂಡಿದ್ದಾರೆ. ಇದನ್ನು ಪೂರ್ತಿಯಾಗೂ ಕೂಡ ಇದನ್ನು ವಾದ ವಿವಾದಗಳು ಎಷ್ಟು ಆ ವಿಕಲ್ಪಗಳು ಇವನ್ನೆಲ್ಲ ಪೂರ್ತಿಯಾಗಿ ತಲಸ್ಪರ್ಶಿಯಾಗಿ ಅಧ್ಯಯನ ಮಾಡಬೇಕು ಅಂತಂದರೆ ಆ ಒಂದು ಆ ಮೂಲಾವಿದ್ಯಾ ನಿರಾಸಹ ಅಂತ ಇದೆಯಲ್ಲ ಅದನ್ನು ಓದಬೇಕು ಗ್ರಂಥ. ಇರಲಿ. ಈಗ ಇದಕ್ಕೆ ಏನು ಕಾರಣ ನೋಡಿ. ಕೊನೆಯದಲ್ಲಿ ಹೇಳಿದ್ರು, ಈಗ ಈ ಅದ್ವಿತೀಯವಾದ ನಿಷ್ಪ್ರಪಂಚವಾದ ಬ್ರಹ್ಮ ಇದೆಯಲ್ಲ, ಇದೇ ಅವಿದ್ಯೆಯಿಂದ ಕಲ್ಪಿತವಾಗಿರತಕ್ಕಂತಹ ನಾಮರೂಪಗಳು. ಅವಿದ್ಯೆಯಿಂದ ಕಲ್ಪಿತವಾಗಿರತಕ್ಕಂತಹ ನಾಮರೂಪಗಳು. ಯಾಕೆ? ಬ್ರಹ್ಮಕ್ಕೆ ಯಾವ ವಿಶೇಷವೂ ಇಲ್ಲ, ನಾಮ ರೂಪ ಎಂಥದ್ದೂ ಇಲ್ಲ. ಇದು ಅವಿದ್ಯೆಯಿಂದ ಕಲ್ಪಿತವಾಗಿರ್ತಕ್ಕಂಥದ್ದು. ಇದು ಏನಾಗಿದೆ? ಇದು ಬೀಜ ರೂಪದಿಂದ ಇದ್ದ ಈ ನಾಮರೂಪಗಳು ಅಂದ್ರೇನು? ಅವ್ಯಾಕೃತಾವಸ್ಥೆ. ಆ ಅವ್ಯಾಕೃತಾವಸ್ಥೆಯಲ್ಲಿ ಇದ್ದಂಥದ್ದು ವ್ಯಾಕೃತವಾಯಿತು. ಆ ವ್ಯಾಕೃತವಾಯಿತಲ್ಲ ನಾಮರೂಪಾತ್ಮಕವಾಗಿ, ಅದರ ಒಂದು ದೃಷ್ಟಿಯಿಂದ, ಅದರ ಅಪೇಕ್ಷೆಯಿಂದ ಇದೆಲ್ಲದಕ್ಕೂ ಕೂಡ ಈ ಪರಮೇಶ್ವರನು ಸಾಕ್ಷಿಯಾಗಿದ್ದಾನೆ. ಇವನು ಇದೆಲ್ಲವನ್ನು ಕೂಡ ಬಲ್ಲವನಾಗಿದ್ದಾನೆ, ಸರ್ವಜ್ಞ, ನಿಮಿತ್ತ ಕಾರಣನಾಗಿದ್ದಾನೆ ವ್ಯಾಕರಣಕ್ಕೆ, ಮತ್ತು ಸರ್ವಶಕ್ತಿ ಇವನೇ ಈ ಒಂದು ವ್ಯಾಕರಣಕ್ಕೆ ಉಪಾದಾನ ಕಾರಣವಾಗಿದ್ದಾನೆ. ಇವನು ಈಶ್ವರ, ಇದನ್ನೆಲ್ಲ ನಿಯಮಿಸತಕ್ಕಂಥವನು, ನಿಯಂತ್ರಣ ಮಾಡತಕ್ಕಂಥವನು, ಆಳತಕ್ಕಂಥವನು, ಮತ್ತು ಇವನಿಂದಲೇ ಇವೆಲ್ಲವೂ ಕೂಡ ಸೃಷ್ಟಿಯಾಗಿದೆ ಎಂಬುದಾಗಿ ಏನು ಮಾಡ್ತಾ ಇದ್ದಾರೆ? ವ್ಯವಹಾರವನ್ನು ಮಾಡ್ತಾ ಇದ್ದಾರೆ. ಯಾವ ದೃಷ್ಟಿಯಿಂದ? ಇವೆಲ್ಲ ಈ ಒಂದು ಈ ನಾಮರೂಪಗಳು ಅವ್ಯಾಕೃತ ಸ್ಥಿತಿಯಿಂದ ವ್ಯಾಕೃತ ಸ್ಥಿತಿಗೆ ಬಂತಲ್ಲ, ಇವೆಲ್ಲ ಏನು? ಅವ್ಯಾಕೃತವಾಗಿತ್ತು, ಅದು ವ್ಯಾಕೃತವಾಯಿತು. ಎಲ್ಲವೂ ಕೂಡ ಅವಿದ್ಯೆ ಅಷ್ಟೇ. ಯಾವೊಂದು ವ್ಯಾಕೃತವೂ ಇಲ್ಲ, ಅವ್ಯಾಕೃತವೂ ಇಲ್ಲ. ನಾಮರೂಪ ಅದಿದ್ರೂ ತಾನೆ.
ವ್ಯಾಕೃತ ಅವ್ಯಾಕೃತ ಅಂತ ಬರೋದು ಯಾವುದೂ ಇಲ್ಲ. ಆದರೆ ನೈಸರ್ಗಿಕ ಅವಿದ್ಯಾವಶಾತ್ ಅಂದರೆ ಸ್ವಭಾವದಿಂದಲೇ ಬಂದಿರತಕ್ಕಂತಹ ಅವಿದ್ಯಾ ವಶದಿಂದ ಹುಟ್ಟಿದ ಮಗುವಿನಿಂದ ಹಿಡಿದು ಆಗ ತಾನೇ ಗರ್ಭದಿಂದ ಈಚೆಗೆ ಬಂದಿರತಕ್ಕಂಥ ಮಗುವಿನಿಂದ ಹಿಡಿದು ಕೊನೆಯವರೆಗೂ ಕೂಡ ಅಲ್ಲಿ ಏನಾಗಿದೆ, ಎಲ್ಲವೂ ಕೂಡ ಅಧ್ಯಾಸ ಪುರಸ್ಸರವಾಗಿಯೇ ವ್ಯವಹಾರ. ಇದೆಲ್ಲವೂ ಯಾವುದರಿಂದ ಅಂತಂದರೆ ಅವಿವೇಕದ ಫಲ. ಯಾವುದರ ಅವಿವೇಕ? ಆತ್ಮಾನಾತ್ಮ ವಿವೇಕ ಅಂತಕ್ಕಂಥದ್ದು ಪ್ರಕೃತ ಇಲ್ಲಿ ಏನು ಹೇಳಿದ್ದಾರೆ, ಇಷ್ಟನ್ನು ಮಾತ್ರ ಹೇಳಿದ್ದಾರೆ. ಏನು ಈ ಒಂದು ಸಾಕ್ಷಿ ಸರ್ವಜ್ಞ ಇವೆಲ್ಲ ಹೇಳಿದ್ದಾರಲ್ಲ, ಇದೆಲ್ಲ ಅವಿದ್ಯಾ ಕಲ್ಪಿತವಾದದ್ದು. ಇದನ್ನೇ ಅಧ್ಯಾಸ ಅಂತ ಕರೆದಿದ್ದಾರೆ ಅಂತ ಹೇಳೋದಕ್ಕೆ ಪೂರಕವಾಗಿರ್ತಕ್ಕಂಥ ವಾಕ್ಯವನ್ನು ಇಲ್ಲಿ ಕೊಟ್ಟಿದ್ದಾರೆ. ಇದರಲ್ಲೂ ಪ್ರಸಿದ್ಧವಾದಂಥ ಇದು ಸೂತ್ರಭಾಷ್ಯ ವಾಕ್ಯ. ಯಾವುದಿದು? ಈ 2ನೇ ಅಧ್ಯಾಯ ಯಾವುದು ಅವಿರೋಧಾಧ್ಯಾಯದಲ್ಲಿ 1ನೆಯ ಪಾದದಲ್ಲಿ ಆರಂಭಣಾಧಿಕರಣ ಅಂತ ಬರುತ್ತೆ ನೋಡಿ. ತದನನ್ಯತ್ವಮಾರಂಭಣ ಶಬ್ದಾದಿಭ್ಯ ಭಾವೇಚೋಪಲಬ್ಧೇ ಸತ್ವಾಚ್ಚಾವರಸ್ಯ, ಹೀಗೆ ಬಂದು ಒಂದು 7 ಸೂತ್ರಗಳು ಏನೋ ಇದೆ. ಆ ಇದರಲ್ಲಿ ಆ ಅಧಿಕರಣದಲ್ಲಿ ಆ ಅಧಿಕರಣವನ್ನು ಕುರಿತು ನಾವು ಪ್ರವಚನವನ್ನು ಕೂಡ ಏರ್ಪಾಡು ಮಾಡಿದ್ವಿ. ಯಾರಿಂದ? ವಿದ್ವಾಂಸರು ಇವರು ವೇಣಿಮಾಧವ ಶಾಸ್ತ್ರಿಗಳು, ಧಾರವಾಡದವರು ವೇಣಿಮಾಧವ ಶಾಸ್ತ್ರಿಗಳಿಂದ ಪ್ರವಚನವನ್ನು ಏರ್ಪಾಡು ಮಾಡಿದ್ವಿ. ಯಾವುದನ್ನು? ಆ ಅಧಿಕರಣ ಯಾವುದು? ಆರಂಭಣಾಧಿಕರಣವನ್ನು ಕುರಿತು. ಈಗ ಆ ಆರಂಭಣಾಧಿಕರಣದಲ್ಲಿ ಒಂದು ಸೂತ್ರ ತದನನ್ಯತ್ವಮಾರಂಭಣ ಶಬ್ದಾದಿಭ್ಯ, ಮೊಟ್ಟ ಮೊದಲ ಸೂತ್ರ. ಅದರಲ್ಲಿ ಬಂದಿರತಕ್ಕಂಥ ಭಾಷ್ಯ ಭಾಗ ನೋಡೋಣ ಈಗ. ಸರ್ವಜ್ಞಸ್ಯ ಈಶ್ವರಸ್ಯ ಆತ್ಮಭೂತೆ ಇವ ಅವಿದ್ಯಾಕಲ್ಪಿತೆ ನಾಮರೂಪೇ ತತ್ವಾನ್ಯತ್ವಾಭ್ಯಾಮ ನಿರ್ವಚನೀಯೇ ಸಂಸಾರ ಪ್ರಪಂಚ ಬೀಜಭೂತೆ ಸರ್ವಜ್ಞಸ್ಯ ಈಶ್ವರಸ್ಯ ಮಾಯಾ ಶಕ್ತಿ ಪ್ರಕೃತಿ ಇತಿ ಚ ಶ್ರುತಿಸ್ಮೃತ್ಯೋರಭಿಲಪ್ಯೇತೆ. ಪ್ರಸಿದ್ಧವಾದ ವಾಕ್ಯ. ಎಲ್ಲರೂ ಇದನ್ನು ಉದ್ಧಾರ ಮಾಡ್ತಾರೆ. ಇದನ್ನು ಏನು? ಸರ್ವಜ್ಞಸ್ಯ ಈಶ್ವರಸ್ಯ ಆತ್ಮಭೂತೆ ಇವ. ಸರ್ವಜ್ಞನಾದ ಈಶ್ವರನಿದ್ದಾನಲ್ಲ, ಯಾವನವನು? ನಿಷ್ಪ್ರಪಂಚ, ಅವಾಚ್ಯ, ಅಪ್ರಮೇಯ, ಕಾರ್ಯಕಾರಣ ವರ್ಜಿತ, ನಿಷ್ಕ್ರಿಯ, ನಿಷ್ಕಲ, ಇವೆಲ್ಲ ಮೊದಲು ಧ್ಯಾನ ಶ್ಲೋಕದಲ್ಲಿ ಹೇಳಿದ್ದಲ್ಲ, ಮಂಗಳ ಶ್ಲೋಕದಲ್ಲಿ. ನಿರಸ್ತ ಸಮಸ್ತ ವಿಶೇಷಂ ಬ್ರಹ್ಮ. ಇಂತಹ ಒಂದು ಬ್ರಹ್ಮ ಇದೆಯಲ್ಲ, ಇಲ್ಲಿ ಈಶ್ವರ ಅಂತ ಹೇಳಿದ್ದಾರೆ. ಈಶ್ವರ ಇವನ ಆತ್ಮಭೂತೆ ಇವ ಅಂದರೆ ಏನು? ಆ ಒಂದು ಈಶ್ವರನ ಸ್ವರೂಪವೇನೋ ಎಂಬಂತೆ. ಅವನ ಸ್ವರೂಪವೇ, ಆದರೆ ಅವರ ಸ್ವರೂಪಕ್ಕೂ ಏನೂ ಸಂಬಂಧವಿಲ್ಲ. ಏನು? ಆತ್ಮಭೂತ ಇವ, ಸ್ವರೂಪವೇನೋ ಎಂಬಂತೆ ಇರ್ತಕ್ಕಂತಹ. ಹೇಗಿದೆ ಅದು? ಯಾವುದದು? ಸ್ವರೂಪವಂತೆ ಇರತಕ್ಕಂಥ ಯಾವುದದು ಅಂದರೆ ಅವಿದ್ಯಾಕಲ್ಪಿತೆ ನಾಮರೂಪೇ. ಅವು ಯಾವುದದು ಅಂದರೆ ನಾಮರೂಪಗಳು. ಈ ನಾಮರೂಪಗಳಿದೆಯಲ್ಲ, ಈ ನಾಮರೂಪಗಳು ಹೇಗಿವೆ ಅಂತಂದರೆ ಆ ಒಂದು ಪರಮೇಶ್ವರನ ಸ್ವರೂಪವೇ ಏನೋ ಎನ್ನುವಂತೆ ಯಾವುದು? ನಾಮರೂಪಗಳು. ಇದು ಹೇಗೆ ಬಂತಿದು ಅಂದರೆ, ನಿಜವಾಗಿಯೂ ಕೂಡ ಯಾವ ವಿಶೇಷವೂ ಇಲ್ಲದ ಬ್ರಹ್ಮದಲ್ಲಿ ಅವಿದ್ಯಾ ವಶದಿಂದ ಅವಿದ್ಯಾ ಕಲ್ಪಿತೆ. ನೋಡಿ, ಇಲ್ಲಿ ಬಹಳ ಮುಖ್ಯವಾದ ಪದ ಇದು. ಇದನ್ನೇ ಸ್ವಾಮಿಪಾದರವರು ಹಿಡಿದು ನೋಡಿ ಹೇಗೆ ಹೇಳ್ತೀರಾ ನೀವು? ಯಾವುದು? ಇವೇ ಅವಿದ್ಯೆ ಮತ್ತು ಮಾಯಾ ಶಕ್ತಿ, ಇವೆಲ್ಲವೂ ಕೂಡ ಪರ್ಯಾಯ ಪದಗಳು ಅಂತ ಹೇಗೆ ಹೇಳ್ತೀರಿ ನೀವು? ಮತ್ತು ಹೇಳಿ ಇದಕ್ಕೆ ಕಾರಣವನ್ನು ಇನ್ನೊಂದು ಹೇಳಿ ಅದನ್ನು ಮೂಲಾವಿಧಿ ಹೇಗೆ ಕರೆದಿದ್ದೀರಿ ಅಂತ ಹೇಳಿ ಇಲ್ಲಿ ಕಂಠೋಕ್ತವಾಗಿ ಹೇಳಿದ್ದಾರೆ. ಯಾವುದು? ಈ ಅವಿದ್ಯೆಯ ಕಾರ್ಯ ಇವೆಲ್ಲ, ಅವಿದ್ಯೆಯಿಂದ ಕಲ್ಪಿತವಾಗಿರತಕ್ಕಂಥದ್ದು ಯಾವುದದು? ನಾಮರೂಪ.
ಆ ನಾಮರೂಪ ಹೇಗಿದೆ ಅಂತಂದರೆ ತತ್ವಾನ್ಯತ್ವಾಭ್ಯಾಮ್ ಅನಿರ್ವಚನೀಯೇ. ಅದನ್ನ ನೋಡಿ, ಬ್ರಹ್ಮದ ಸ್ವರೂಪವೇ ಏನೋ ಎಂಬುವಂತೆ ಇದೆ. ಆದರೂ ಕೂಡ ಅದನ್ನು ತತ್ವ ಅಂತ ಹೇಳೋದಕ್ಕಾಗೋದಿಲ್ಲ. ಮತ್ತೆ ಇಲ್ಲ ಬೇಡಪ್ಪ ಬೇರೆ ಅಂತ ಹೇಳ್ಬಿಡೋಣ, ಬ್ರಹ್ಮಕ್ಕೂ ಅದಕ್ಕೂ ಸಂಬಂಧವೇ ಇಲ್ಲ ಅಂತ ಹಾಗೆ ಹೇಳೋದಕ್ಕೂ ಆಗೋದಿಲ್ಲ. ತತ್ವ ಮತ್ತು ಅನ್ಯತ್ವ ತಾಭ್ಯಾಮ್ ಅನಿರ್ವಚನೀಯೇ ಅಂದರೆ ತತ್ವ ಅಂತಲೂ ಹೇಳುವುದಕ್ಕಾಗುವುದಿಲ್ಲ, ಇದು ಇಲ್ಲ ಪರಮೇಶ್ವರನಿಗಿಂತ ಬೇರೆಯಾಗಿದೆ ಅಂತಲೂ ಹೇಳೋದಕ್ಕೂ ಆಗೋದಿಲ್ಲ. ಇಂತಹ ಅವಿದ್ಯೆಯಿಂದ ಕಲ್ಪಿತವಾದ ನಾಮರೂಪ ಇದೆಯಲ್ಲ, ಇದು ಏನಾಗಿದೆ, ಇದು ಸಂಸಾರ ಪ್ರಪಂಚ ಬೀಜಭೂತೆ. ಇದು ಈ ಸಂಸಾರ ಪ್ರಪಂಚ ಬೀಜಭೂತೆ. ಏನು ಸಂಸಾರ ಆವೃತ್ತಿ ಆಗ್ತಾನೇ ಇದೆ, ಸಂಸರಣ ಸುತ್ತಾ ಇದೆ. ಎಲ್ಲ ಸುಖ ದುಃಖ, ಸುಖಸ್ಯಾನಂತರಂ ದುಃಖಂ, ದುಃಖಸ್ಯಾನಂತರಂ ಸುಖಂ, ಚಕ್ರವತ್ ಪರಿವರ್ತಂತೆ, ದುಃಖಾನಿ ಚ ಸುಖಾನಿ ಚ ಸುತ್ತಾನೇ ಇದೆ. ಇಂತಹ ಯಾವ ಸಂಸಾರ ಪ್ರಪಂಚ ಇದೆಯಾ, ಇದಕ್ಕೆ ಬೀಜಭೂತೆ, ಇದಕ್ಕೆ ಕಾರಣವಾಗಿರ್ತಕ್ಕಂಥದ್ದು ಈ ನಾಮರೂಪ. ಈ ನಾಮರೂಪ ಹೇಗಿದೆ, ಇದನ್ನ ಪರಮೇಶ್ವರನ ಸ್ವರೂಪ ಅಂತ ಹೇಳೋಕ್ಕಾಗೋದಿಲ್ಲ, ಪರಮೇಶ್ವರನಿಗಿಂತ ಭಿನ್ನ ಅಂತ ಹೇಳೋದಕ್ಕಾಗೋದಿಲ್ಲ. ಹೋಗಲಿ ಇದೆಯಾ, ಇಲ್ಲ ಇಲ್ಲ, ಅವಿದ್ಯಾ ಕಲ್ಪಿತೆ, ಇದು ಮುಖ್ಯ. ಅವಿದ್ಯೆಯಿಂದ ಕಲ್ಪಿತವಾಗಿರ್ತಕ್ಕಂಥದ್ದು ಈ ನಾಮರೂಪಗಳು. ನೋಡಿ ಸ್ಪಷ್ಟವಾಗಿದೆ ಇಲ್ಲಿ. ಇದನ್ನ ಯಾವುದನ್ನ, ಈ ಅವಿದ್ಯೆಯಿಂದ ಕಲ್ಪಿತವಾಗಿರ್ತಕ್ಕಂಥ ನಾಮರೂಪ ಇದೆಯಲ್ಲ, ಈ ನಾಮರೂಪಕ್ಕನ್ನ ಅದಕ್ಕೆ ಇನ್ನು ಕೆಲವು ಹೆಸರುಗಳನ್ನು ಹೇಳ್ತಾರೆ. ಏನು ಹೇಳ್ತಾರೆ ಅಂತಂದರೆ, ಸರ್ವಜ್ಞಸ್ಯ ಈಶ್ವರಸ್ಯ ಮಾಯಾ ಶಕ್ತಿ ಪ್ರಕೃತಿ ಇತಿ ಚ ಶ್ರುತಿ ಸ್ಮೃತಿಗಳು ಅಭಿಲಪ್ಯತೆ. ಇದು ಸರ್ವಜ್ಞನಾದ ಈಶ್ವರನ ಮಾಯಾ ಶಕ್ತಿ ಪ್ರಕೃತಿ ಎಂಬುದಾಗಿ ಶ್ರುತಿ ಸ್ಮೃತಿಗಳಲ್ಲಿ ಹೇಳಲ್ಪಟ್ಟಿವೆ. ಇದು ಯಾವುದು ಇದೆ. ಅಲ್ಲಿ ಏನಾಯಿತು, ಅವಿದ್ಯಾ ಕಲ್ಪಿತ, ಅವಿದ್ಯೆಯಿಂದ ಕಲ್ಪಿತವಾಗಿರತಕ್ಕಂಥ, ಅವಿದ್ಯೆಯಿಂದ ತೋರುತ್ತಿರುವ, ಅವಿದ್ಯೆಯ ಕಾರ್ಯವಾಗಿರ್ತಕ್ಕಂತಹ ಇದು ನಾಮರೂಪ. ಈ ನಾಮರೂಪ ಅದನ್ನು ತತ್ವ ಅಂತೂ ಹೇಳೋದಕ್ಕಾಗೋದಿಲ್ಲ, ಅನ್ಯತ್ವ ಅಂತೂ ಹೇಳೋದಕ್ಕಾಗೋದಿಲ್ಲ. ಮತ್ತು ಇದೇನಾಗಿದೆ, ಎಲ್ಲ ಪ್ರಪಂಚಕ್ಕೂ ಸಂಸಾರಕ್ಕೂ ಕಾರಣವಾಗಿದೆ ನಾಮರೂಪ. ಈ ನಾಮರೂಪ ಇದೆಯಲ್ಲ, ಅದನ್ನ ಏನು ಹೇಳ್ತಾರೆ, ಶ್ರುತಿ ಸ್ಮೃತಿಗಳಲ್ಲಿ ನೋಡಿ, ಸರ್ವಜ್ಞನಾದ ಈಶ್ವರನ ಮಾಯಾ ಶಕ್ತಿ ಪ್ರಕೃತಿ ಅಂತ ಹೇಳ್ತಾ ಇದೆ. ನೋಡಿ ಇಲ್ಲಿ ಯಾತಕ್ಕೆ ಹಾಗಾದ್ರೆ ಅವರು ವಿದ್ವಾಂಸರು ಅವ್ರಿಗೆ ಗೊತ್ತಿಲ್ವೇ, ಏನ್ರಿ ಎಲ್ಲ ಒಂದೇ ಅಂತ ಹೇಳಿಬಿಟ್ಟಿದಾರಲ್ಲ, ಮಾಯಾ ಶಕ್ತಿ ಪ್ರಕೃತಿ ಇದೆಯಲ್ಲ, ಇವು ಮತ್ತೆ ಅವಿದ್ಯಾ ಎಂಬತಕ್ಕಂಥದ್ದು ಒಂದೇ ಅಂತ ಹೇಳಿದ್ದಾರಲ್ಲ. ಅಂದರೆ ನೋಡಿ, ಈ ಪದ ಸರ್ವಜ್ಞಸ್ಯ ಈಶ್ವರಸ್ಯ ಮಾಯಾ ಶಕ್ತಿ, ಸರ್ವಜ್ಞನಾದ ಈಶ್ವರನ ಮಾಯಾ ಶಕ್ತಿ ಪ್ರಕೃತಿ ಅಂತ ಹೇಳಿಬಿಟ್ಟಿದ್ದಾರೆ ಅಂತ ಹೇಳಿಬಿಟ್ಟಿದ್ದಾರೆ. ಇದು ಯಾವುದಕ್ಕೆ ಅನ್ವಯ ಮಾಡಿಕೊಳ್ಬೇಕು ಅಂದರೆ, ಈ ಸಂಸಾರ ಪ್ರಪಂಚ ಬೀಜಭೂತೆ ನಾಮರೂಪೇ. ಈ ನಾಮರೂಪಗಳು, ಈ ನಾಮರೂಪಗಳಿದೆಯಲ್ಲ, ಇವೇನಾಗಿದೆ, ಇದನ್ನೇ ಸರ್ವಜ್ಞಸ್ಯ ಈಶ್ವರಸ್ಯ ಮಾಯಾ ಶಕ್ತಿ ಪ್ರಕೃತಿ. ಈ ನಾಮರೂಪಗಳು ಏನಾಗಿದೆ, ಅವಿದ್ಯೆಯ ಕಾರ್ಯವಾಗಿದೆ. ಅಲ್ಲಿಗೇನಾಯಿತು, ಅವಿದ್ಯೆಯ ಕಾರ್ಯ ಈ ಮಾಯಾ ಶಕ್ತಿ ಪ್ರಕೃತಿ ಇದ್ದಾಗಾಯಿತು. ಯಾಕೆ, ನಾಮರೂಪಕ್ಕೆ ಪರ್ಯಾಯವಾಗಿ ಮಾಯಾಶಕ್ತಿ ಪ್ರಕೃತಿ ಅಂತ ಕದ ಬಂದಿರತಕ್ಕಂಥದ್ದು. ಅಲ್ಲಿಗೆ ಕಂಠೋಕ್ತವಾಗಿ ಅವಿದ್ಯೆಯ ಕಾರ್ಯ ಮಾಯಾ, ಅವಿದ್ಯಾ ಕಲ್ಪಿತ, ಅವಿದ್ಯಾ ಪ್ರತ್ಯುಪಸ್ಥಾಪಿತ, ಹೀಗೆಲ್ಲ ಭಾಷೆಯಲ್ಲಿ ಉಪಯೋಗಿಸಿದ್ದಾರೆ. ಮತ್ತೆ ಪರ್ಯಾಯವಾಗಿ ಉಪಯೋಗಿಸಿಲ್ಲ ಅಂತ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಯ್ತು ಹೇಳಿದ್ದಾರೆ. ಮಾತು ತಾಭ್ಯಾಮ್ ಅನ್ಯ ಸರ್ವಜ್ಞ ಈಶ್ವರ. ತಾಭ್ಯಾಮ್ ಅಂದ್ರೇನು, ತಾಭ್ಯಾಮ್ ನಾಮರೂಪಾಭ್ಯಾಮ್, ಆ ನಾಮರೂಪಗಳಿಗಿಂತ ಯಾವುದದು ಅವಿದ್ಯಾ ಕಲ್ಪಿತವಾದ ನಾಮರೂಪಗಳಿಗಿಂತ ಏನಾಗಿದೆ, ಇದು ಈಶ್ವರ ಅಂತ ಇದ್ದಾನಲ್ಲ, ಅವನು
ತಾಭ್ಯಾಂ ಅನ್ಯ. ಇವನಿಗೂ ಇದಕ್ಕೂ ಅದಕ್ಕೂ ಯಾವ ಸಂಬಂಧವೂ ಇಲ್ಲ. ಇದೇ ವಿವೇಕ. ಇದು ಈಶ್ವರ ಮತ್ತೆ ಈ ನಾಮರೂಪಗಳು ಬೀಜಭೂತವಾಗಿ ಇದೆಯಲ್ಲ ಅವು, ಇದರ ವಿವೇಕ. ಅದನ್ನೇ ಅನಾತ್ಮ, ಇದು ಆತ್ಮ. ಮತ್ತೆ ಅದಕ್ಕೇನೋ ಒಂದು ಚಾಂದ ವಾಕ್ಯ, ಇದೆಲ್ಲ ಸೂತ್ರ ಭಾಷೆಯಲ್ಲೇ ಬಂದಿರತಕ್ಕಂಥ ಇದು ಕೂಡ. ಆಕಾಶೋ ವೈ ನಾಮರೂಪಯೋರ್ನಿರ್ವಹಿತ ತೇ ಯದಂತರ ತದ್ಬ್ರಹ್ಮ. ಆಕಾಶೋ ವೈ ನಾಮ. ನೋಡಿ, ಈ ಬ್ರಹ್ಮಕ್ಕೆ, ಆತ್ಮಕ್ಕೆ ಇನ್ನೊಂದು ಹೆಸರನ್ನು ಹೇಳಿದ್ದಾರೆ. ಎಲ್ಲಿ? ಶ್ರುತಿ ಸ್ಮೃತಿಗಳಲ್ಲಿ. ಏನದು? ಆಕಾಶ, ಆಕಾಶ ಅಂತ. ಆಕಾಶ ಆತ್ಮ. ಹೌದಾನೆ? ಈ ಆಕಾಶವನ್ನೇ ಈಶ್ವರನಿಗೆ ಪರ್ಯಾಯವಾಗಿ ಹೇಳಿದ್ದಾರೆ. ಇಂತಹ ಈ ಈಶ್ವರ ಇದ್ದಾನಲ್ಲ, ಅವನು ಹೇಗಿದ್ದಾನೆ, ಏನು ಮಾಡ್ತಾನೆ? ನಾಮರೂಪಯೋ ನಿರ್ವಹಿತ. ಈ ನಾಮರೂಪಗಳ ಒಂದು ನಿರ್ವಾಹಕ, ಎಲ್ಲವನ್ನೂ ಕೂಡ ಅದನ್ನು ನಿಯಂತ್ರಣ ಮಾಡ್ತಾ ಇದ್ದಾರೆ, ನಿರ್ವಾಹ ಮಾಡ್ತಾ ಇದ್ದಾರೆ. ನಿರ್ವಾಹ ಅಂತಂದರೆ ಇಂಗ್ಲೀಷಲ್ಲಿ ಮ್ಯಾನೇಜರ್ ಅಂತ ಹೇಳ್ತಾರಲ್ಲ, ಆ ಥರ ನಿರ್ವಾಹಕ ಅಂತ. ಎಲ್ಲವನ್ನೂ ಕೂಡ ಅವನು ನಿಭಾಯಿಸ್ತಾ ಇದ್ದಾನೆ. ನಿರ್ವಹಿತ ತೇ ತೇ ಯಾವುದದು? ಆ ನಾಮರೂಪಗಳು. ಯದಂತರ ತದ್ಬ್ರಹ್ಮ. ಯದಂತರ, ಯದಂತರ ಅಂದ್ರೇನು? ಯಸ್ಮಿನ್ ಅಂತರ ಅಂತ. ಇಲ್ಲಿ ಯಸ್ಮಿನ್ ಬೇಡ, ಯಯೋಹೋ ಅಂತ. ಯಾಕೆ? ನಾಮರೂಪ ಇದೆಯಲ್ಲ, ಯಾವ ನಾಮರೂಪಗಳ ಒಳಗೆ ಇದ್ದಾನಲ್ಲ, ಇದ್ದುಕೊಂಡಿದ್ದಾನಲ್ಲ ಅವನು. ನಾಮರೂಪಗಳ ಒಳಗಿದ್ದುಕೊಂಡು ನಾಮರೂಪಗಳಿಗೆ ಸಂಬಂಧವೇ ಇಲ್ಲದೆ ನಾಮರೂಪಗಳನ್ನು ನಿಯಂತ್ರಣ ಮಾಡ್ತಾ ಇರತಕ್ಕಂತಹ ಆಕಾಶ ಎಂಬ ಹೆಸರಿನ ಈಶ್ವರ ಅಂತ ಹೇಳಿದ್ದಾರೆ. ಮತ್ತೆ ನಾಮರೂಪೇ ವ್ಯಾಕರವಾಣಿ ಛಾಂದೋಗ್ಯ. ಅವನು ಯೋಚನೆ ಮಾಡ್ದ, ಓಹೋ, ಈಗ ನಾನು ನಾಮರೂಪಗಳಾಗಿ ವ್ಯಾಕೃತವಾಗೋಣ ಅಂತ. ಏನು? ಈಶ್ವರನು ನಾಮರೂಪವಾಗಿ ವ್ಯಾಕೃತವಾಗೋಣ ಅಂತ ಯೋಚನೆ ಮಾಡಿದ. ಮತ್ತೆ ಸರ್ವಾಣಿ ರೂಪಾಣಿ ವಿಚಿತ್ಯ ಧೀರೋ ನಾಮಾನಿ ಕೃತ್ವಾಭಿವದನ್ ಯದಾಸ್ತೆ. ಇದು ಎಲ್ಲ ನಾಮರೂಪಗಳನ್ನು ವಿಚಿತ್ಯ ಅಂದರೆ ಸೃಷ್ಟ್ವಾ ಇತ್ಯರ್ಥ. ಸೃಷ್ಟ್ವಾ ಅಂತ ವಿಚಿತ್ಯ ಅಂದರೆ ಅದನ್ನೆಲ್ಲ ನಾಮರೂಪಗಳನ್ನು ವಿಚಿತ್ಯ ವಿವೇಚನೆಯಿಂದ ಇದು ಖರಾರವಾಕ್ಕಾಗಿ ಸೃಷ್ಟಿ ಮಾಡಿ. ಯಾರವನು? ಧೀರ. ಅವನು ಇದನ್ನೆಲ್ಲ ಮಾಡಬೇಕಾದ್ರೆ ಸಾಮಾನ್ಯ ಆಗುತ್ತಾ? ಧೀರ ಅವನು ಏನು ಮಾಡ್ತಾನೆ? ಈ ರೂಪಗಳನ್ನೆಲ್ಲ ಮಾಡಿ ನಾಮಾನಿ ಕೃತ್ವ ಅಂದರೆ ಈ ನಾಮಗಳನ್ನು, ರೂಪಗಳನ್ನು ಎಲ್ಲವನ್ನೂ ಸಿದ್ಧ ಮಾಡಿ ಅಭಿವದನ್ಯದಾಸ್ತೆ. ಇವನು ನಾಮರೂಪಗಳನ್ನು ವ್ಯವಹಾರ ಮಾಡಿದವನು. ಈ ರೀತಿಯಾಗಿ ಅಭಿವದನ್ ಹೇಳ್ತಾ ಇದ್ದಾರೆ. ಹೀಗೆ ನಾಮರೂಪಗಳ ನಿರ್ವಾಹಕ ಅಂತ ಇಲ್ಲಿ ಹೇಳಿದ್ದಾರೆ. ಆಜ್ಞೆಗೆ ಏಕಂ ಬೀಜಂ ಬಹುಧಾಯ ಕರೋತಿ. ಶ್ವೇತಾಶ್ವತರಾಯರು ಅಂದರೆ ಒಂದು ಅಂದರೆ ಅವ್ಯಾಕೃತವಾಗಿರ್ತಕ್ಕಂತಹ ಬೀಜರೂಪವಾಗಿರ್ತಕ್ಕಂಥದ್ದನ್ನು ಬಹುಧ ಬಹಳವಾಗಿ, ಅದರ ವ್ಯಾಕರಣ ಯಾರು ಮಾಡುತ್ತಾರೆಯೋ ಅವನು. ಇತ್ಯಾದಿ ಶ್ರುತಿಭ್ಯಶ್ಚ. ಇವೇ ಮೊದಲಾದ ಶ್ರುತಿಗಳು ಇದಕ್ಕೆ ಪ್ರಮಾಣವಾಗಿದೆ. ಏವಂ ನೋಡಿ, ಪುನಃ ಇದೆಲ್ಲ ಆಚಾರ್ಯರ ಮಾತಿದು. ಶಂಕರ ಭಗವತ್ಪಾದ ಸೂತ್ರ ಭಾಷೆ ಹೇಳಿರ್ತಕ್ಕಂಥ ತದನನ್ಯತ್ವಮಾರಂಭಣ ಶಬ್ದಾದಿಭ್ಯ ಅಲ್ಲಿ ಹೇಳಿರ್ತಕ್ಕಂಥ ಮಾತಿದು. ಏವಂ ಅವಿದ್ಯಾಕೃತ ನಾಮರೂಪೋಪಾಧ್ಯನುರೋಧಿ ಈಶ್ವರೋ ಭವತಿ. ಇದು ನೋಡಿ ಪರಮ ಸಿದ್ಧಾಂತ ಇದು. ಏನು ನೋಡಿ, ಯಾರು ಹೇಳಿದ್ರಿ ನೀವು? ಬ್ರಹ್ಮ ಅಂತ ಹೇಳಿದ್ರಿ. ಬ್ರಹ್ಮಗೇನು? ಈಶ್ವರ ಅಂತ ಹೇಳಿದ್ರಿ. ಈಶ್ವರ ಅಂದ್ರೆ ಏನು? ಎಲ್ಲವನ್ನೂ ಕೂಡ ಈಶಿತೃ, ಆಳತಕ್ಕಂಥವನು, ನಿಯಂತ್ರಣದಲ್ಲಿ ಇಟ್ಟುಕೊಂಡಿರ್ತಕ್ಕಂಥವನು, ನಿಯಾಮಕ ಅಂತೆಲ್ಲ ಹೇಳಿದ್ರಲ್ಲ. ಇವೆಲ್ಲ ಏನು ಗೊತ್ತೇ? ವಾಚಾರಂಭಣಂ ಅಷ್ಟೇ, ಇನ್ನೇನಿಲ್ಲ. ಹೇಗೆ ಹೇಳ್ತೀರಿ ಸ್ವಾಮಿ ಅಂದರೆ ನೋಡಿ, ಈ ರೀತಿ ಹಿಂದೆ ಹೇಳಿದ್ವಲ್ಲ, ಉದಾಹರಣೆಗಳು ಕೊಟ್ಟವಲ್ಲ, ಆ ರೀತಿ ಏವಂ ಈ ರೀತಿ ಅವಿದ್ಯಾಕೃತ ನಾಮರೂಪೋಪಾಧ್ಯನುರಾಧಿ. ಈ ಅವಿದ್ಯೆ ಇದೆಯಲ್ಲ, ಅವಿದ್ಯೆಯಿಂದ ಮಾಡಲ್ಪಟ್ಟಿದ್ದಾಗಿದೆ ಈ ನಾಮರೂಪಗಳು. ಈ ನಾಮರೂಪಗಳಿಗೆ ಇನ್ನೊಂದು ಹೆಸರು ಹೇಳ್ತಾರಲ್ಲ, ಪ್ರಕೃತಿ, ಶಕ್ತಿ, ಮಾಯಾ, ಇವೆಲ್ಲ ಹೇಳ್ತಾರೆ. ಇರಲಿ, ಅವೆಲ್ಲ
ಈ ಒಂದು ಅವಿದ್ಯೆಯಿಂದ ಮಾಡಲ್ಪಟ್ಟಿರತಕ್ಕಂಥ ಅವಿದ್ಯೆಯ ಕಾರ್ಯವಾಗಿರತಕ್ಕಂತಹ ನಾಮರೂಪ ಇದೆಯಲ್ಲ, ಈ ನಾಮರೂಪಗಳೆಂಬ ಉಪಾಧಿಯನ್ನ ಅನುಸರಿಸಿ ಏನು ಹೇಳ್ತಾರೆ? ಈಶ್ವರ ಈಶ್ವರ ಅಂತ ಹೇಳ್ತಾರೆ. ಎಲ್ಲ ಅವಿದ್ಯಾ ಕಲ್ಪಿತ, ಇದು ಇಲ್ಲವೇ ಇಲ್ಲ. ಇದನ್ನ ಅನುಸರಿಸಿ ಇದರ ದೃಷ್ಟಿಯಿಂದ ಓಹೋ ಇವನ್ನೆಲ್ಲ ಆಳತಕ್ಕಂಥವನು, ನಾಮರೂಪಗಳನ್ನು ನಿಯಂತ್ರಣ ಮಾಡತಕ್ಕಂಥವನು ಇವನು ಈಶ್ವರ ಅಂತ ಹೇಳ್ತಾನೆ. ಮೊದಲಿಗೆ ನಾಮರೂಪಗಳೇ ಇಲ್ಲ, ಅಲ್ಲಿ ಈಶ್ವರ ಅಂತ ಹೇಳ್ತಕ್ಕಂಥ ಅದು ಎಷ್ಟು ಸಮಂಜಸ? ನಿಜವಾಗಿ ಈಶ್ವರ ಅಂತ ಹೇಳೋದು ಸರಿ ಇಲ್ಲ, ಆದರೆ ವ್ಯವಹಾರ ದೃಷ್ಟಿಯಿಂದ ಹೇಳ್ತಾ ಇದ್ದಾರೆ. ಮತ್ತೆ ವ್ಯೋಮ ಇವ ಘಟಕರಕಾದ್ಯುಪಾಧ್ಯನುರೋಧಿ. ಹೇಗೆ ಅಂದರೆ ಮಹಾಕಾಶ ಇದೆ, ಮತ್ತೆ ಅಲ್ಲಿ ಒಂದು ಗಡಿಗೆ ಇದೆ, ಕುಡಿಕೆ ಇದೆ, ಏನೋ ಇದೆ. ಇದ್ರೆ ಏನಾಗತ್ತೆ ನೋಡ್ರಿ, ಇದು ಮಹಾಕಾಶ, ಇದು ಘಟಾಕಾಶ, ಇದು ಕರಕಾಕಾಶ. ಈಗ ದೊಡ್ಡದಾಗಿ ಆಕಾಶ ಇದೆ, ನಾನು ಮನೆ ಕಟ್ಕೊಂಡ್ಬಿಟ್ಟೆ. ಮನೆ ಕಟ್ಕೊಂಡ್ಬಿಟ್ಟು ಏನಾಯಿತು? ಅಲ್ಲಿರೋ ಸ್ಪೇಸ್ ಜಾಗ ಇದೆಯಲ್ಲ ಅವೆಲ್ಲ ನಂದು, ಗೃಹಾಕಾಶ ಇದು. ಹಾಗೆ ಇವೆಲ್ಲ ಮಾಡ್ಕೊಂಡಿದ್ದಾರಲ್ಲ. ನಮ್ಮ ಭಾರತ ದೇಶಕ್ಕೆ ವಾಯುಗಡಿ, ಎಂಥ ವಾಯುಗಡಿ? ಆಕಾಶಕ್ಕೆ ಗಡಿ ಹಾಕಕ್ಕಾಗತ್ತಾ? ವಾಯುಗಡಿ, ಯಾವ ವಾಯುಗಡಿ ಅಂದರೆ ನಮ್ಮ ಭಾರತ ಎಂಬ ಉಪಾಧಿಯ ಮೂಲಕವಾಗಿ ಹೇಳ್ತಾ ಇರ್ತಕ್ಕಂಥದ್ದಷ್ಟೆ. ಇನ್ನೊಂದು ಉಪಾಧಿ ಬೇರೆ ದೇಶದವನು, ಅವನಿಗೆ ಆ ಗಡಿ ಅಷ್ಟೆ. ಹೀಗೆ ಏನಾಗಿದೆ? ಘಟಾಕಾಶದಂತೆ ಅದನ್ನು ಅನುಸರಿಸಿ ಈ ಮಹಾಕಾಶ, ಘಟಾಕಾಶ ಇವೆಲ್ಲ ಘಟವನ್ನು ಅನುಸರಿಸಿ ಬಂದಿರತಕ್ಕಂಥದ್ದು, ಉಪಾಧಿಯನ್ನು ಅನುಸರಿಸಿ ಬಂದಿರತಕ್ಕಂಥದ್ದು. ಅದೇ ರೀತಿ ಉಪಾಧಿಯನ್ನು ಅನುಸರಿಸಿ ಈಶ್ವರ, ನಿಯಂತ ಹೀಗೆಲ್ಲ ಬಂದಿದೆ. ಸಚ ಸ್ವಾತ್ಮಭೂತಾನೇವ ಘಟಾಕಾಶ ಸ್ಥಾನೀಯಾನ್ ಅವಿದ್ಯಾ ನೋಡಿ ಎಷ್ಟು ಕಡೆ ಬರೆದಿದ್ದಾರೆ ಸರ್. ಅವಿದ್ಯಾ ಪ್ರತ್ಯುಪಸ್ಥಾಪಿತ, ಅವಿದ್ಯಾಕೃತ, ಅವಿದ್ಯಾ ಕಲ್ಪಿತ, 3 ಬಂತಿಲ್ಲಿ ಇದೆ, ಇಲ್ಲಿ ಇಷ್ಟರಲ್ಲೇ. ಹೀಗಿರೋವಾಗ ನೀವು ಅವಿದ್ಯೆಯನ್ನೇ ಮಾಯಾ ಅಂತ ಹೇಗೆ ಹೇಳ್ತೀರಿ ಅಂತಕ್ಕಂಥದ್ದು ಸ್ವಾಮಿಪಾದರವ್ರ ಪ್ರಶ್ನೆ. ಇದೇ ಮೂಲಾವಿದ್ಯಾ ವಿಚಾರದ ವಿಷಯ ಇದು. ಇರಲಿ, ಅದು ಬೇರೆ ವಿಚಾರ ಇರಲಿ. ನೋಡಿ ಈಗ ಹೌದು, ಸ್ವಾತ್ಮಭೂತಾನೇವ, ಆ ಈಶ್ವರ ಇದ್ದಾನಲ್ಲ ಅವನು ಸ್ವಾತ್ಮಭೂತಾನೇವ, ತನ್ನ ಸ್ವರೂಪವೇ ಆಗಿರತಕ್ಕಂತಹ ಘಟಾಕಾಶ ಸ್ಥಾನೀಯ, ಆ ಉಪಾಧಿಯಿಂದ ಉಪಹಿತವಾಗಿರತಕ್ಕಂಥ ಘಟಾಕಾಶ, ಗೃಹಾಕಾಶ ಪರಿಚ್ಛಿನ್ನವಾದದಿದೆಯಲ್ಲ, ಅದನ್ನು ಏನಾಗಿದೆ? ಅವಿದ್ಯಾ ಪ್ರತ್ಯುಪಸ್ಥಾಪಿತ ನಾಮರೂಪಕೃತ ಕಾರ್ಯ ಕಾರಣ ಸಂಘಾತ ಅನುರೋಧಿನಃ. ಅಂದ್ರೇನು? ಅವಿದ್ಯೆಯಿಂದ ಅಪ್ರತ್ಯುಪಸ್ಥಾಪಿತ, ಅವಿದ್ಯೆಯಿಂದ ಬಂದಿರತಕ್ಕಂಥದ್ದು, ಅವಿದ್ಯೆಯಿಂದ ಉಂಟಾಗಿರ್ತಕ್ಕಂಥದ್ದು ಯಾವುದು? ಈ ನಾಮರೂಪ. ಈ ನಾಮರೂಪಗಳಿಂದ ಬಂದಿರತಕ್ಕಂಥದ್ದು ಯಾವುದಿದು? ಕಾರ್ಯಕಾರಣ ಸಂಘಾತ. ಮತ್ತು ಏನು? ಇವೆಲ್ಲ ಶರೀರ, ಇವೆಲ್ಲ ಇಂದ್ರಿಯ, ಮನಸ್ಸು, ಬುದ್ಧಿ ಎಲ್ಲವೂ ಕೂಡ ಇದು ಇದೆಲ್ಲ ಕಾರ್ಯಕಾರಣ ಸಂಘಾತ. ಅದನ್ನು ಅಸಂಘಾತ ಅನುರೋಧಿನಿ, ಅನುರೋಧಿನೋ ಜೀವಾಖ್ಯಾನ್, ಅನುರೋಧಿನಃ ಇದು ದ್ವಿತೀಯ ಬಹುವಚನ. ಅನುರೋಧಿನೌ ಅನುರೋಧಿನಃ ಅಂತ ಜೀವಾಖ್ಯಾನ್. ಈ ಒಂದು ಕಾರ್ಯಕರಣ ಅವಿದ್ಯೆಯಿಂದ ಪ್ರತ್ಯುಪಸ್ಥಾಪಿತವಾಗಿರತಕ್ಕಂಥ ನಾಮರೂಪ, ಇವುಗಳ ಸಂಘಾತವನ್ನು ಅನುಸರಿಸಿ ಬಂದಿರತಕ್ಕಂಥ ಜೀವ. ಇವನ್ನೆಲ್ಲ ಅನುಸರಿಸಿ ಬಂದಿದ್ದಾನೆ ಜೀವ. ಅವನಿಗೆ ಏನು ಹೆಸರು? ವಿಜ್ಞಾನಾತ್ಮ ಅಂತ ಹೆಸರು. ವಿಜ್ಞಾನಾತ್ಮನ ಇದ್ದಾನಲ್ಲ, ಅವನನ್ನು ಇಷ್ಟೇ ಅಂದರೆ ನಿಯಂತ್ರಣ ಮಾಡ್ತಾ ಇದ್ದಾನೆ. ಆದ್ದರಿಂದ ಇವನು ಈಶ್ವರ. ಏನು? ಎಲ್ಲವೂ ಕೂಡ ಗಾಳಿಗೊಬ್ಬರ. ಮುಂಚೆಗೆ ನಾಮರೂಪ ಅಂತಲೇ ಇಲ್ಲ, ನಾಮರೂಪ ಅಂತ ಇದ್ಮೇಲೆ ವ್ಯಾಕರಣ ಅಂತಲೇ ಇಲ್ಲ, ವ್ಯಾಕರಣ ಅಂತ ಇಲ್ಲದೆ ಇದ್ಮೇಲೆ ಈ ಇಂದ್ರಿಯ, ಮನಸ್ಸು, ಶರೀರ ಅಂತಲೇ ಇಲ್ಲ, ಶರೀರ ಅಂತಲೇ ಇಲ್ಲದೆ ಇದ್ಮೇಲೆ ಜೀವ ಅಂತಲೂ ಇಲ್ಲ, ಜೀವ ಅಂತಲೂ ಇಲ್ಲದೆ ಇದ್ಮೇಲೆ ಯಾವ ಈಶ್ವರ? ಜೀವನ ಇಲ್ಲದೆ ಇದ್ಮೇಲೆ ಈಶ್ವರ ಇಲ್ಲ, ಈಶ್ವರನೂ ಇಲ್ಲ. ಇದು ಸಿದ್ಧಾಂತ. ಆದರೆ ವ್ಯವಹಾರಕ್ಕೋಸ್ಕರ ಇದನ್ನೆಲ್ಲ ಹೇಳ್ತಾ ಇದ್ದಾರೆ. ತದೇವಂ ಅವಿದ್ಯಾತ್ಮಕ, ಇದು ನೋಡಿ, ಅವಿದ್ಯಾತ್ಮಕ ಉಪಾಧಿ ಪರಿಚ್ಛೇದಾಪೇಕ್ಷಂ ಏವ
ಈಶ್ವರಸ್ಯ ಈಶ್ವರತ್ವಂ. ಇದು ಸಿದ್ಧ. ಹೀಗೆ ಅವಿದ್ಯಾತ್ಮಕವಾಗಿರತಕ್ಕಂತಹ ಅವಿದ್ಯಾ ಸ್ವರೂಪವಾಗಿರತಕ್ಕಂತಹ ಉಪಾಧಿ ಪರಿಚ್ಛೇದ ಅಪೇಕ್ಷ. ಅಂದರೆ ಉಪಾಧಿಯಿಂದ ಪರಿಚ್ಛಿನ್ನನಾಗಿರ್ತಕ್ಕಂಥ ಪರಿಚ್ಛಿನ್ನವಾಗಿರ್ತಕ್ಕಂಥ ದೃಷ್ಟಿಯಿಂದ, ಆ ದೃಷ್ಟಿಯಿಂದ ಏನು ಈಶ್ವರತೆ ಈಶ್ವರತ್ವ, ಈಶ್ವರನಿಗೆ ಈಶ್ವರತ್ವ, ಎಲ್ಲವನ್ನೂ ಆಳುವವನು ಅಂತ ಬಂದಿರತಕ್ಕಂಥದ್ದು ಯಾವ ದೃಷ್ಟಿಯಿಂದ? ಈ ದೃಷ್ಟಿಯಿಂದ. ಅವಿದ್ಯೆಯಿಂದ ಉಂಟಾಗಿರ್ತಕ್ಕಂತಹ ಉಪಾಧಿ ಪರಿಚ್ಛೇದಕ್ಕೆ ಅನುಗುಣವಾಗಿ ಅವನಿಗೆ ಈಶ್ವರ ಎಲ್ಲ ಬಂದಿದೆ ಅಷ್ಟೆ. ಮತ್ತೆ ಈಶ್ವರತ್ವ ಒಂದೇ ಅಲ್ಲ, ಸರ್ವಜ್ಞತ್ವಂ ಸರ್ವಶಕ್ತಿತ್ವಂಚ. ಈಶ್ವರ ಸರ್ವಜ್ಞ ಸರ್ವಶಕ್ತಿತ್ವ ಇವೆಲ್ಲವೂ ಕೂಡ ಏನು? ಎಲ್ಲ ಅವಿದ್ಯೆಯಿಂದ ಉಂಟಾಗಿರ್ತಕ್ಕಂತಹ ಈ ಒಂದು ಕಾರ್ಯಕರಣ ಸಂಘಾತಗಳ ಅಪೇಕ್ಷೆಯಿಂದ ಅಷ್ಟೇ. ನಿಜವಾಗಿ ಈಶ್ವರನೂ ಅಲ್ಲ, ಅವನು ಸರ್ವಜ್ಞನೂ ಅಲ್ಲ, ಸರ್ವಶಕ್ತನೂ ಅಲ್ಲ. ಯಾಕೆ? ಬೇರೆ ಇನ್ನೊಂದು ಇಲ್ವೇ ಇಲ್ಲ. ಇದ್ದಿರ್ತಾನೆ ಅವನಿಗಿಂತ ಅವನು ಶಕ್ತ, ಇವನಿಗಿಂತ ಅವನು ಶಕ್ತ ಅಂತ ಹೇಳೋದು ಏನಿಲ್ವಲ್ಲ. ಮತ್ತು ವ್ಯವಹಾರ ತದೇವಂ ಈಶ್ವರ ಈಶ್ವರ ನ ಪರಮಾರ್ಥತಃ ವಿದ್ಯೆಯ ಅಪಾಸ್ತ ಸರ್ವೋಪಾಧಿ ಸ್ವರೂಪೇ ಆತ್ಮನಿ ಈಶುತೃ ಈಶುತವ್ಯ ಸರ್ವಜ್ಞತ್ವಾದಿ ವ್ಯವಹಾರ ಉಪಪದ್ಯತೆ ನ ಉಪಪದ್ಯತೆ. ಅಷ್ಟೇ ಹೊರತು ಪರಮಾರ್ಥವಾಗಿ ವಿದ್ಯೆಯ ಅಪಾಸ್ತ ಸರ್ವೋಪಾಧಿ ಸ್ವರೂಪೇ, ಇವೆಲ್ಲ ಏನು ಅವಿದ್ಯೆಯಿಂದ ಉಂಟಾಗಿರ್ತಕ್ಕಂಥದ್ದು. ಅವನಿಗೇನಾಯಿತು? ಏನೋ ಗುರುವಿನ ಅನುಗ್ರಹ ಆಯಿತು, ವಿದ್ಯೋತ್ಪತ್ತಿ ಆಯಿತು. ಓಹೋ, ಇವೆಲ್ಲ ಭ್ರಮೆ ಅಂತ ಗೊತ್ತಾಯಿತು. ಆ ಭ್ರಮೆ ಅಂತ ಗೊತ್ತಾದಾಗ ಏನಾಯಿತು? ಎಲ್ಲ ಉಪಾಧಿಗಳು ಕೂಡ ಹೊರಟೋ, ಅಯ್ಯಯ್ಯೋ ಎಲ್ಲ ಅವಿದ್ಯಾ ಕಲ್ಪಿತ ಅಂತ ಗೊತ್ತಾಯಿತು. ಉಪಾಧಿಯೂ ಇಲ್ಲ, ಎಂಥವೂ ಇಲ್ಲ. ಹೀಗೆ ಉಪಾಧಿರಹಿತನಾದ ಕೇವಲನಾದ ಆತ್ಮನಲ್ಲಿ ಈಶಿತೃ ಅಂತಾಗಲಿ, ಈಶಿತವ್ಯ ಅಂತಾಗಲಿ, ನಿಯಮ್ಯ ಅಂತಾಗಲಿ, ನಿಯಾಮಕ ಅಂತಾಗಲಿ, ಇವನು ಸರ್ವಜ್ಞ ಅಂತಾಗಲಿ, ಇವೆಲ್ಲ ವ್ಯವಹಾರವು ಕೂಡ ಯಾವುದೇ ವ್ಯವಹಾರವು ನ ಉಪಪದ್ಯತೆ, ಎಳ್ಳಷ್ಟು ಕೂಡ ಹೊಂದುವುದಿಲ್ಲ. ಇವೆಲ್ಲ ನೋಡಿ, ಇದು ಎಷ್ಟು ಗಹನವಾದ ವಿಚಾರ. ಅದು ಪೂರ್ತಿ ಪರಮಾರ್ಥ ವಿಚಾರ. ಇವೆಲ್ಲ ನಮ್ಮ ದೈನಂದಿನ ವ್ಯವಹಾರಕ್ಕೆ ಇವೆಲ್ಲ ಅನವಶ್ಯಕ. ಇದು ನೋಡಿ, ನಾವೆಲ್ಲ ಒಂದು ಪೂಜೆ ಮಾಡ್ತಾ ಕೂತಿರ್ತೇವೆ, ವ್ರತ ಮಾಡ್ತಾ ಕೂತಿರ್ತೇವೆ. ಆ ವ್ರತ ಮಾಡುವಾಗ ಇದನ್ನು ತಂದುಬಿಟ್ರೆ ನೀವು ಏನ್ರಿ, ಯಾವ ಈಶ್ವರ, ಯಾರಿವನು, ನಾವ್ಯಾರು, ಕಾರ್ಯಕಾರಣ ಸಂಘಾತ ಎಲ್ಲಿದೆ, ಯಾವ, ಇವೆಲ್ಲ ಈ ಜ್ಞಾನ ಇಲ್ಲ. ಇದು ಪರಮಾರ್ಥ ಜ್ಞಾನ. ಆದರೆ ಓಹೋ ಇದಾಯಿತು, ಹಾಗಾದ್ರೆ ನೀವು ವ್ರತ ಕಥೆ ಪೂಜೆ ಮಾಡಬಾರ್ದು ಅಂತಲ್ಲ. ಅಯ್ಯೇ, ಖಂಡಿತ ಮಾಡಬೇಕು, ಮಾಡ್ತಾ ಇರಬೇಕು. ಹೇಗೆ ಅಂತಂದರೆ ಅದಕ್ಕೆ ಹೇಳ್ತಾ, ಚೇಷ್ಟಾಪೂರ್ವಕ ಕರ್ಮ. ಅವನು ಏನೇನು ಮಾಡ್ತಾನೋ ಅವೆಲ್ಲವೂ ಕೂಡ ಏನು ಕೇವಲ ಚೇಷ್ಟಾ ಮಾತ್ರವಾಗಿದೆ ಅಷ್ಟೇ. ಅಂದ್ರೇನು? ಎಲ್ಲವೂ ಕೂಡ ಪ್ರಮಾತೃತ್ವ ರಹಿತವಾಗಿದೆ ಅಷ್ಟೆ. ಇವನಿಗೂ ಅವನು ವ್ಯತ್ಯಾಸ ಅಷ್ಟೆ. ಅದೇನಾಗುತ್ತೆ? ಯಾರಿಗೂ ಗೊತ್ತಾಗೋದಿಲ್ಲ. ಇವಾಗ ಒಬ್ಬ ಪೂಜೆ ಮಾಡ್ತಾ ಇದ್ದಾನೆ, ನಾವು ಪೂಜೆ ಮಾಡ್ತಾ ಇದ್ದೇವೆ. ಒಬ್ಬ ಬ್ರಹ್ಮಜ್ಞಾನಿ ಅವನೂ ಕೂಡ ಪೂಜೆ ಮಾಡ್ತಾನೆ. ನಾವು ಹೇಗೆ ಮಾಡ್ತೇವೆ? ಪ್ರಮಾತೃತ್ವವನ್ನು ಇಟ್ಕೊಂಡು ಮಾಡ್ತೇವೆ, ಸಂಕಲ್ಪ ಮಾಡ್ತೇವೆ. ಅವನು ಏನು ಮಾಡ್ತಾನೆ? ಏನೋ ಹೇಳ್ಬೋದು ಅವನುವೇ, ಆದರೂ ಕೂಡ ಅವನೇನು ಪ್ರಮಾತೃತ್ವ ಅವನು ಇಲ್ಲದೆ ಮಾಡ್ತಾನೋ ಇದು ಮಾಡ್ತಾನೋ ನಾವು ಇಟ್ಕೊಂಡು ಯಾರಿಗೆ ಗೊತ್ತು? ಅದು ನಮಗೆ ಮಾತ್ರ ಗೊತ್ತಷ್ಟೆ. ಸ್ವಾತ್ಮವೇದ್ಯ ಅದು, ಇನ್ನೇನಿಲ್ಲ. ಹಾಗಾಗಿ ಇದು ಈ ಒಂದು ಜ್ಞಾನ ಪರಮಾರ್ಥ ಜ್ಞಾನ. ಇದು ಅದು ತಥಾಚ ಉಕ್ತಂ. ಇದಕ್ಕೆ ಉದಾಹರಣೆ ಹೇಳ್ತಾ ಇದ್ದಾರೆ. ತಥಾ ಉಕ್ತಂ ಯತ್ರ ನಾನ್ಯತ್ ಪಶ್ಯತೆ ನಾನ್ಯತ್ ಶೃಣೋತಿ ನಾನ್ಯದ್ ವಿಜಾನಾತಿ ಸ ಭೂಮ ವಿದ್ಯೆ. ಛಂದೋಗ್ಯದಲ್ಲಿ ಬರುತ್ತಲ್ಲ, ನಾರದರಿಗೆ ಹೇಳ್ತಕ್ಕಂಥದ್ದು ಆ 7ನೇ ಅಧ್ಯಾಯದಲ್ಲಿ ಭೂಮವಿದ್ಯೆ, ಅದನ್ನು ಕುರಿತು ಅಲ್ಲಿ ಹೇಳ್ತಕ್ಕಂಥದ್ದು. ಇಲ್ಲೇನು ನೋಡಿ, ಇದು ಸಿದ್ಧಾಂತ.
ಯತ್ರ ನಾ ಅನ್ಯತ್ ಪಶ್ಯತಿ ನ ಅನ್ಯತ್ ಶೃಣೋತಿ, ಬೇರೊಂದನ್ನು ನೋಡೋದಿಲ್ಲ, ಬೇರೊಂದನ್ನು ಕೇಳೋದಿಲ್ಲ, ಬೇರೊಂದನ್ನು ತಿಳಿಯೋದಿಲ್ಲ. ಯಾಕೆ ತಿಳಿಯಲಿಲ್ಲ ಅಂದರೆ ಇವನಿಗೆ ಏನು ಇಲ್ಲ, ಜಡ. ಹಾಗಲ್ಲ, ತಿಳಿಯಬೇಕಾದ ವಸ್ತು ಬೇರೆ ತನಗಿಂತ ಭಿನ್ನವಾದ ವಿಷಯವೇ ಇಲ್ಲ ಅಂತ ಅರ್ಥ. ಮತ್ತು ಇದು ಹೇಗಿದೆ ಭೂಮ, ಇದಕ್ಕೆ ಉದಾಹರಣೆ ಯಾಕೆ ಕೊಡ್ತಾರೆ? ಸುಷುಪ್ತಿಯನ್ನ ಉದಾಹರಣೆ ಅಷ್ಟೇ ಅದು. ನೋಡಿ, ನಿದ್ರೆಯಲ್ಲಿ ನಾನು ಏನನ್ನೂ ತಿಳಿಯಲಿಲ್ಲ ಅಂದರೆ, ನಿದ್ರೆಯಲ್ಲಿ ಏನನ್ನೂ ತಿಳಿಯಲಿಲ್ಲ ಅಂದರೆ, ಓಹೋ, ನಾನು ಏನಾಗಿದ್ದೆ ಆವಾಗ? ಜಡವಾಗಿ ಬಿಟ್ಟಿದ್ದೆ, ಹೋಗಿಬಿಟ್ಟಿತ್ತು ಎಲ್ಲ ಜ್ಞಾನವು ಅಂತ ಅರ್ಥವಾ? ಹಾಗಿದ್ರೆ ಪುನಃ ಹೇಳೋದು ಹೇಗೆ ಅವನು? ಹಾಗಲ್ಲ ಅರ್ಥ. ನಿದ್ರೆಯಲ್ಲಿ ನಾನು ಏನೂ ಅರಿಯಲಿಲ್ಲ ಅಂತಂದರೆ, ಏನೂ ಅರಿಯಲಿಲ್ಲ ಅಂತ ಹೇಳಬೇಕಾದವನು ಅದನ್ನು ತಿಳಿದವನೊಬ್ಬ ಇದ್ದೇ ಇದ್ದ. ಆದರೆ ಅವನಿಗೆ ತಿಳಿಯುವುದಕ್ಕೆ ಆ ನಿದ್ರೆಯಲ್ಲಿ ಯಾವ ವಿಷಯವೂ ಇರಲಿಲ್ಲ ಅಂತ ಅರ್ಥ ಅಷ್ಟೆ. ನಿದ್ರೆಯಲ್ಲಿ ಅವನಿಗೆ ತಿಳಿಯುವುದಕ್ಕೆ ವಿಷಯವಿರಲಿಲ್ಲ ಅಂತ ಅಷ್ಟೇ ಹೊರತು, ಏನನ್ನೂ ತಿಳಿಯಲಿಲ್ಲ ಅಂದ್ರೆ ನಾನು ಇಲ್ವೇ ಇಲ್ಲ, ಜಡವಾಗಿಬಿಟ್ಟಿದ್ದೆ, ಹೋಗಿಬಿಟ್ಟಿದ್ದೆ ಅಂತ ಅರ್ಥನ? ಹಾಗಲ್ಲ, ಇಲ್ಲಿ ಅದೇ ಅರ್ಥ ಇದೆ. ತಬು ಯತ್ರ ತ್ವಸ್ಯ ಸರ್ವಮಾತ್ಮೈವಾಭೂತ್ ತತ್ಕೇನ ಕಂ ಪಶ್ಯೇತ್ ಇತ್ಯಾದಿ. ಇದು ಅಷ್ಟೇ ಬೃಹದಾರಣ್ಯಕ್ಕೆ ವಾಕ್ಯ. ಏವಂ ಪರಮಾರ್ಥಾವಸ್ಥಾಯಾಂ ಸರ್ವ ವ್ಯವಹಾರಾಭಾವಂ ವದಂತಿ ವೇದಾಂತಃ ಸರ್ವೇ. ಹೀಗೆ ಪರಮಾರ್ಥಾವಸ್ಥೆಯಲ್ಲಿ ಎಲ್ಲ ವ್ಯವಹಾರ, ಯಾವ ವ್ಯವಹಾರವೂ ಇಲ್ಲ ಎನ್ನುವುದನ್ನು ಹೇಳ್ತಾ ಇದೆ. ಮತ್ತು ಈಶ್ವರ ಗೀತಾ ಸ್ವಪಿ, ಇದನ್ನು ನೋಡಿ, ಇಲ್ಲಿ ಈಶ್ವರ ಗೀತಾ ಅಂತ ಹೇಳಿದ್ದಾರೆ ಭಗವದ್ಗೀತೆಗೆ. ನ ಕರ್ತೃತ್ವಂ ನ ಕರ್ಮಾಣಿ ಲೋಕಸ್ಯ ಸೃಜತಿ ಪ್ರಭು ನ ಕರ್ಮಫಲ ಸಂಯೋಗಂ ಸ್ವಭಾವಸ್ತು ಅದೇ ಸ್ವಭಾವಸ್ತು ಪ್ರವರ್ತತೆ ಅಷ್ಟೇ. ಕರ್ತೃತ್ವವೂ ಇಲ್ಲ, ಕರ್ಮವೂ ಇಲ್ಲ, ಮತ್ತು ಸೃಷ್ಟಿ ಅಂತಕ್ಕಂಥದ್ದು ಇಲ್ಲ, ಕರ್ಮಫಲ ಅಂತಕ್ಕಂಥದ್ದು ಇಲ್ಲ, ಎಲ್ಲ ಏನು ಸ್ವಭಾವಸ್ತು ಹೋಗ್ತಾರೆ. ನಾದತ್ತೆ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭು ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ನಾನು ಯಾರ ಪಾಪವೂ ನನ್ನ ಸಂಬಂಧ ಇಲ್ಲ, ನಾನು ಎಲ್ಲರಲ್ಲೂ ಇದ್ದೇನೆ. ಆದರೂ ಕೂಡ ಯಾರ ಪಾಪಕ್ಕೂ ನನಗೂ ಏನೂ ಸಂಬಂಧವೇ ಇಲ್ಲ, ಅವನ ಸುಕೃತಕ್ಕೂ ಸಂಬಂಧವೇ ಇಲ್ಲ. ಮತ್ತು ಈ ಜ್ಞಾನ ಏನಾಗಿದೆ, ಅಜ್ಞಾನೇನ ಆವೃತಂ ಜ್ಞಾನಂ, ಈ ಥರ ಜ್ಞಾನ ಯಾಕಿಲ್ಲ ಅಂದರೆ ಅಜ್ಞಾನದಿಂದ ಆವೃತವಾಗಿಬಿಟ್ಟಿದೆ. ಅದರಿಂದ ಮೋಹಗೊಂಡವರಾಗಿ ಏನು ಹೇಳ್ತಾರೆ, ಈ ಒಂದು ಅಧ್ಯಾಸ ಮಾಡಿಕೊಂಡು, ಓ ಎಲ್ಲ ಪಾಪ ನನಗೆ, ನಾನು ಪಾಪ ಮಾಡಿಬಿಟ್ಟೆ, ನಾನು ಪುಣ್ಯ ಮಾಡಿಬಿಟ್ಟೆ, ಹೀಗೆ ವ್ಯವಹಾರ ಮಾಡ್ತಾ ಇದ್ದಾರೆ. ಇತಿ ಪರಮಾರ್ಥಾವಸ್ಥಾಯ ಈಶಿತೃ ಈಶಿತವ್ಯಾದಿ ವ್ಯವಹಾರಾಭಾವ ಪ್ರದರ್ಶತೆ. ಇಲ್ಲಿ ಪರಮಾರ್ಥಾವಸ್ಥೆಯಲ್ಲಿ ಈಶಿತೃ ಈಶಿತವ್ಯ ನಿಯಮ್ಯ ಅನಿಯಾಮಕಾನ ಭಾವ ಇಲ್ಲ. ವ್ಯವಹಾರಾವಸ್ಥಾಯ ಅಂತೂ ಉಕ್ತ ಶ್ರುತೌ ಅಪಿ ಈಶ್ವರಾದಿ ವ್ಯವಹಾರ. ಆದರೆ ವ್ಯವಹಾರಾವಸ್ಥೆಯಲ್ಲಿ ವ್ಯವಹಾರ ಮಾಡುವಾಗ ಇವೆಲ್ಲವೂ ಕೂಡ ಉಂಟು. ಇದನ್ನು ಈ ಶ್ರುತಿಯಲ್ಲಿಯೇ ಹೇಳಿಬಿಟ್ಟಿದ್ದಾರೆ, ಇವೆಲ್ಲ ವ್ಯವಹಾರ ಉಂಟು. ಪರಮೇಶ್ವರ ಯಾವುದು ಎಲ್ಲ ಯಾವ ವ್ಯವಹಾರ ಅತೀತ, ಯಾವ ಒಂದು ವಿಶೇಷವೂ ಇಲ್ಲದೇ ಇದ್ದವನು. ಆದರೂ ಕೂಡ ವ್ಯವಹಾರದ ವಿಷಯ ಏನು ಹೇಳಿದ್ದಾರೆ, ಏಷ ಸರ್ವೇಶ್ವರ, ಏಷ ಭೂತಾಧಿಪತಿ, ಏಷ ಭೂತಪಾಲ, ಏಷ ಸೇತುರ್ವಿಧರಣ, ಏಷಾಂ ಲೋಕಾನಾಂ ಸಂಭೇದಾಯ. ಈ ಲೋಕ ಇದೆಯಲ್ಲ, ಅದನ್ನು ಅಸಂಭೇದಾಯ ಅಂದರೆ ಅದು ಬೇರೆ 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 ಹೋಗದೇ ಇರುವುದಕ್ಕೆ ಏನಾಗಿದೆ, ಇವನೇ ಈಶ್ವರ, ಇವನೇ ಭೂತಾಧಿಪ, ಹೀಗೆಲ್ಲ ಹೇಳ್ತಾರೆ. ತಥಾ ಈಶ್ವರ ಗೀತೆ, ಇದು ಶ್ರುತಿ ಆಯಿತು. ಸ್ಮೃತಿ ಏನು? ಈಶ್ವರ ಗೀತಾ ಸ್ವಪಿ, ಭಗವದ್ಗೀತೆಯಲ್ಲಿಯೂ ಕೂಡ ಈಶ್ವರ ಸರ್ವಭೂತಾನಾಂ ಹೃದಯ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯಯ ಅಂಥೇಳಿ ಅವನು ಹೃದಯದ ಒಳಗಡೆ ಇದ್ದಾನೆ, ಪ್ರತಿಯೊಬ್ಬರ ಹೃದಯದ ಒಳಗಡೆ ಇದ್ದಾನೆ. ಮತ್ತು ಏನಂತಾನೆ, ಎಲ್ಲರನ್ನೂ ಕೂಡ ಯಂತ್ರದಂತೆ ತಿರುಗಿಸ್ತಾ ಇದ್ದಾನೆ. ಅಂದ್ರೇನು, ನಿಯಂತ್ರು ಅಂತಕ್ಕಂಥ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇಲ್ಲಿ ಮುಂದಿನ ಸ್ವಲ್ಪ ಭಾಗ ಇದೆ, ಅದನ್ನು ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.